ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಃ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ. ಯಕ್ಷರಂಗದ ಇತಿಹಾಸದಲ್ಲಿ ಅದ್ವಿತೀಯವಾದಂತಹ ಸಾಧನೆಯನ್ನು ಮಾಡಿ ಅನೇಕ ದಾಖಲೆಗಳನ್ನು ನಿರ್ಮಿಸಿರುವಂತಹ ಮಹಾನ್ ವ್ಯಕ್ತಿಗಳು ಅದೆಷ್ಟೋ ಮಂದಿ ನಮ್ಮ ಈ ಸುಂದರ ಪ್ರದೇಶಗಳಲ್ಲಿ ಆಗಿ ಹೋಗಿದ್ದಾರೆ. ಹಲವಾರು ಮಂದಿ ಇಂದು ಕೂಡ ವೃತ್ತಿ ನಿರತರಾಗಿ ಕಲಾ ಸೇವೆಯನ್ನು ಗೈಯುತ್ತಿರುವಂತಹ ಅಪ್ರತಿಮ ಕಲಾವಿದರನ್ನು ಹೊಂದಿರುವಂತಹ ನಾಡು ನಮ್ಮದು. ಈ ಪ್ರದೇಶದಲ್ಲಿ ಯಕ್ಷಗಾನಕ್ಕೆ ವಿಶೇಷವಾದಂತಹ ಸ್ಥಾನ ಮಾನ ಈ ಸಮಯದಲ್ಲಿ ಒದಗಿ ಬಂದಿದೆ. ಒಂದು ಕಾಲದಲ್ಲಿ ಎಲ್ಲಿಯೂ ಸಲ್ಲದವ ಯಕ್ಷಗಾನಕ್ಕೆ ಎನ್ನುವ ಮಾತಿತ್ತು. ಅದನ್ನು ಸಂಪೂರ್ಣವಾಗಿ ಇಂದು ಅದಲ್ಲ, ಎಲ್ಲಿ ಸಲ್ಲುವವರು ಕೂಡ ಯಕ್ಷಗಾನಕ್ಕೆ ಆಗ್ತದೆ ಅನ್ನುವ ಹಾಗೆ ಬಹಳಷ್ಟು ಮಂದಿ ವಿದ್ಯಾವಂತರನ್ನ ಸ್ವೀಕರಿಸಿಕೊಂಡು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಕಲಾ ಸೇವೆಯಲ್ಲಿ ತೊಡಗುವ ಹಾಗೆ ಪ್ರೇರೇಪಣೆಯನ್ನು ನೀಡುತ್ತಿರುವಂತಹ ಕಲಾಮಾತೆ ಸರಸ್ವತಿಗೆ ಮಗದೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ, ಸ್ವಲ್ಪ ಸಮಯದ ವಿಳಂಬವಾದರೂ ಕೂಡ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಸರ್ವ ವಿಧದ ಸಹಕಾರವನ್ನು ನೀಡುತ್ತಿರುವಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುತ್ತಿರುವಂತಹ ನಮ್ಮ ಹೆಮ್ಮೆಯ ಕಲಾವಿದರುಗಳ ಪರಿಚಯವನ್ನು ಹೀಗೆ ಮಾಡ್ತಾ ಇದ್ದೇನೆ. ಭಾಗವತರಾಗಿ ಶ್ರೀಯುತ ಮೋಹನ್ ಮೆಣಸಿನಕಾನ, ಇನ್ನೋರ್ವರು ಶ್ರೀಯುತ ಹರೀಶ್ ಪಂಜತೊಟ್ಟಿ. ಅದಲ್ಲದೆ ನಮ್ಮ ಗುರುಗಳಾದಂತಹ ರಾಘವ ಬಲ್ಲಾಳಿಯವರ ಶಿಷ್ಯತ್ವವನ್ನು ಸ್ವೀಕರಿಸಿ ಇದೀಗ ವಿದ್ಯಾರ್ಜನೆಯನ್ನು ಮಾಡುತ್ತಿರುವಂತಹ ಯುವ ಭಾಗವತರುಗಳು ಒಂದಷ್ಟು ಮಂದಿ ನಮ್ಮೊಂದಿಗಿದ್ದಾರೆ. ಪ್ರತಿಭಾ ಭಟ್ಟವಾಣಿ ನಗರ, ರಚನಾ ಭಟ್ಟವಾಣಿ ನಗರ, ಸಾನ್ವಿತ್ ಡಿಕೆ ವಾಣಿ ನಗರ, ತನ್ಮಯ್ ಬಲ್ಲಾಳ್ ಚಿಪ್ಪಾರು, ಹಾಗೆ ಚೆಂಡೆ ಮದ್ದಳೆಗಳಲ್ಲಿ ಸಹಕರಿಸುತ್ತಿರುವವರು ನಿರಂಜನ್ ಬಲ್ಲಾಳ್ ಕಾರಡ್ಕ. ಇವರು ಗುರುಗಳಾದಂತಹ ರಾಘವ ಬಲ್ಲಾಳಿಯವರ ಸುಪುತ್ರ. ಸಹಕಾರವನ್ನು ನೀಡಿದವರು ನಮ್ಮವರೇ ಆದಂತಹ ವಿಜೇತ, ಯಕ್ಷರತ್ನ ಕಲಾರತ್ನ ಬಿರುದಾಂಕಿತ ಯಕ್ಷಗುರು ಶ್ರೀ ರಾಘವ ಬಲ್ಲಾಳ್ ಕಾರಡ್ಕ ಇವರ ಶಿಷ್ಯರಿಂದ ಗಾನ ವೈಭವ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ ಸನ್ನಿಹಿತವಾಗಿದೆ. ಈ ಸುಂದರ ಪ್ರದೇಶದಲ್ಲಿ ಇಂತಹ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತಿದ್ರೆ ಇದಕ್ಕೆ ಮುಖ್ಯವಾಗಿ ಕಾರಣೀಭೂತರಾದವರು ನಮ್ಮ ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿ. ಇದರ ಟ್ರಸ್ಟಿಗಳಾಗಿರುವಂತಹ ಡಾಕ್ಟರ್ ಉದಯ್ ಕುಮಾರ್ ಮತ್ತು ಡಾಕ್ಟರ್ ಶ್ರೀಮತಿ ಶಾರದಾ ದಂಪತಿಗಳ ಮನದಾಸೆಯಂತೆ ಈ ಕಾರ್ಯಕ್ರಮವನ್ನು ಇದೀಗ ಇಲ್ಲಿ ಪ್ರಾರಂಭ ಮಾಡುತ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಪ್ರಾಯೋಜಕರಾಗಿ ಸರ್ವ ವಿಧದ ಸಲಹೆ ಬಂದದ್ದು. ಆ ಪೂರ್ವ ರಂಗದಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಇರಾದೆ ನಮ್ಮ ಗುರುಗಳಿಗೆ ಇದೆ. ಅದಕ್ಕೋಸ್ಕರ ಅವರು ತನ್ನ ಪುಟ್ಟ ಶಿಷ್ಯರನ್ನ ತಯಾರು ಮಾಡಿ ಇಂದು ವೇದಿಕೆಯನ್ನು ಏರಿಸಿದ್ದಾರೆ. ಶ್ರೀದೇವರ ಆಶೀರ್ವಾದವನ್ನು ಬೇಡುತ್ತಾ ಕಾರ್ಯಕ್ರಮದ ಮೊತ್ತ
ವೃತ್ತಿ ಮೇಳಗಳಲ್ಲಿ ಪ್ರಸ್ತುತ ಕಾಲದಲ್ಲಿ ಕಾಣದೇ ಇರುವಂತಹ ವಿಶಿಷ್ಟವಾದಂತಹ ಯಕ್ಷಗಾನದ ಒಂದು ಪರಂಪರೆಯ ಕಾರ್ಯಕ್ರಮವನ್ನು ನಾವು ಇದುವರೆಗೆ ಕೇಳಿದೆವು. ಒಂದಷ್ಟು ಕೇಳುವುದಕ್ಕೆ ನಮಗೆ ಉದಾಸೀನ ಅಂತ ಕಂಡ್ರು, ಯಕ್ಷಗಾನ ಅನ್ನುವಂಥದ್ದು ಹೀಗೆ ಇದರಿಂದಲೇ ಪ್ರಾರಂಭಗೊಂಡು ಮುಂದುವರೆದು ಭಾಗವತರಾಗಿಯೋ ಚೆಂಡೆಮದ್ದಳೆ ವಾದಕರಾಗಿಯೋ ಸಿದ್ಧಿ ಪ್ರಸಿದ್ಧಿಗಳನ್ನು ಗಳಿಸಿರುವಂಥದ್ದು ಹಳೆ ಕಾಲದ ಯಕ್ಷಗಾನದ ಕ್ರಮ. ಹಾಗಿದ್ರೆ ಪ್ರಸ್ತುತ ಕಾಲದಲ್ಲಿ ಕಲಾವಿದರು ಬಹಳಷ್ಟು ಮಂದಿ ಇದ್ದಾರೆ, ಉತ್ತಮವಾದಂತಹ ಕಲಾವಿದರು ಇದ್ದಾರೆ. ಆದರೆ ತನಗೆ ಗೊತ್ತಿರುವುದನ್ನ ಇನ್ನೊಬ್ಬನಿಗೆ ಹೇಳಿಕೊಡಬಲ್ಲಂತಹ ಸಮರ್ಥ ಗುರು ಕಲಾವಿದ ಇರುವರು ಆಗಿರುವಂತಹ ಮಂದಿಗಳು ಕೆಲವರು. ಅಂತಹದ್ರಲ್ಲಿ ನಮ್ಮ ತಂಡದ ಗುರುಗಳಾದಂತಹ ಶ್ರೀಯುತ ರಾಘವ ಬಲ್ಲಾಳ ಕಾರಡ್ಕ ಇವರು ಹಲವಾರು ಸ್ಥಳಗಳಿಗೆ ತೆರಳಿ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಎಲ್ಲ ಮಜಲುಗಳ ವಿದ್ಯಾದಾನವನ್ನು ಮಾಡುತ್ತಿರುವಂತಹ ಹಿರಿಯ ಗುರುಗಳು. ಇವರ ಗರಡಿಯಲ್ಲಿ ಪಳಗಿರುವಂತಹ ಒಂದಷ್ಟು ಬಾಲ ಪ್ರತಿಭೆಗಳ ಸಮ್ಮಿಲನದಲ್ಲಿ ಈಗ ನಾವು ಪೂರ್ವರಂಗವನ್ನು ಕೇಳಿದೆವು. ನಮ್ಮ ಈ ದಿನದ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಡಾಕ್ಟರ್ ಸತ್ಯನಾರಾಯಣ್ ಬಾಯಾರು ಇವರ ಕೋರಿಕೆಯ ಮೇರೆಗೆ ನಮ್ಮ ಯುವ ಪ್ರತಿಭೆ ಪ್ರತಿಭಾ ಭಟ್ ವಾಣಿನಗರ ಇವರ ಕಂಠದಿಂದ ಶ್ರೀರಾಮನ ಒಂದು ಹಾಡನ್ನು ಕೇಳಬೇಕು ಅಂತ ಅನಿಸಿಕೆ ವ್ಯಕ್ತವಾದುದರಿಂದ ಈ ಪೂರ್ವರಂಗದ ಮುಕ್ತಾಯದ ಕೊನೆಯ ಹಂತದಲ್ಲಿ ಶ್ರೀರಾಮನ ಒಂದು ಹಾಡಿನೊಂದಿಗೆ ಪೂರ್ವರಂಗವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೀಗ ಪ್ರತಿಭಾ ಭಟ್ ವಾಣಿನಗರ ಇವರ ಕಂಠದಲ್ಲಿ ಒಂದು ಶ್ರೀರಾಮನ ಹಾಡು. ಶೇಷನೆ ಪವಡಿಸಲು ಸುಖಕಲ್ಪ, ಶೇಷನೆ ಪವಡಿಸಲು ಸುಖಕಲ್ಪ, ಪಾಲ್ಗಡಲಿ ಬಗೆ ಪಾಲ್ಗಡಲಿ
ಶಿವನ ಭಕ್ಷದೊಳಿಹಳು ಲೀಲೆಯೊಳಿವನು ಭುವಿಗವತರಿಸಿ ನಟಿಸಿದ ನಟನೆ ಗಣಯೇಕೆ ಲೀಲೆಯೊಳಿವನು ಭುವಿಗವತರಿಸಿ ನಟಿಸಿದ ನಟ ಶ್ರೀರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ರಾಮ ಅಭಿನಂದನೆಗಳು. ನಿಮ್ಮ ಈ ಕರತಾಡನ ನಮ್ಮ ಬಾಲ ಪ್ರತಿಭೆಗಳ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಪ್ರೇರಣಾದಾಯಕವಾಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಇದೀಗ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿರುವಂತಹ ಶ್ರೀಮತಿ ಪ್ರತಿಭಾ ಭಟ್ ವಾಣಿನಗರ ಅವರು ಮೂಲತಃ ಮಲಯಾಳಿ, ಕೋಝಿಕೋಡ್ನಲ್ಲಿ ಜನಿಸಿ ಮಲಯಾಳ ಮೀಡಿಯಂನಲ್ಲೇ ಕಲಿತು ಇದೀಗ ಮದುವೆಯಾಗಿ ನಮ್ಮೂರಿಗೆ ಬಂದಿರುವಂತಹ ಪ್ರತಿಭಾವಂತೆ ಇವರು ರಚನಾ ಭಟ್ ಇವರು ಇದೀಗ ರಾಘವ ಬಲ್ಲಾಳರ ಶಿಷ್ಯತ್ವವನ್ನು ಸ್ವೀಕರಿಸಿಕೊಂಡು ಯಕ್ಷಗಾನದ ಭಾಗವತಿಕೆಯಲ್ಲಿ ತಾನೋರ್ವೆ ಮಲಯಾಳಿ ಅನ್ನುವ ಯಾವುದೇ ಗಂಧಗಾಳಿಯನ್ನ ಇಟ್ಟುಕೊಳ್ಳದಂತಹ ಅಚ್ಚ ಕನ್ನಡತಿ ಇವಳಿಗೆ ವಿಶೇಷವಾದಂತಹ ಒಂದು ಕರತಾಡನ ನಿಮ್ಮ ಕಡೆಯಿಂದ ಮೊಳಗಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ವೈದ್ಯೋ ನಾರಾಯಣೋ ಹರಿ ಅನ್ನುವಂತಹ ಒಂದು ಮಾತಿದೆ. ವೈದ್ಯರಲ್ಲಿ ದೇವರನ್ನ ಕಾಣಬೇಕು ಅನ್ನುವಂಥದ್ದು ಅದರ ಅರ್ಥ. ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮಗೆ ಇವತ್ತು ಈ ಸುಂದರ ಪರಿಸರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕೆ ಅನುವು ಮಾಡಿಕೊಟ್ಟವರು ವೈದ್ಯ ದಂಪತಿಗಳು. ಹಾಗೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿಕೊಂಡು ನಮಗೆ ಸರ್ವ ಸಿದ್ಧತೆಗಳನ್ನ ಮಾಡಿಕೊಟ್ಟವರು ಕೂಡ ವೈದ್ಯರು. ಇದರಲ್ಲೂ ವಿಶೇಷವಾಗಿ ಇವರು ಸಾಯಿ ಭಕ್ತರು. ಅದು ಅವರ ಮುಖವನ್ನು ನೋಡುವಾಗಲೇ ಅರ್ಥವಾಗ್ತದೆ. ಇದು ಏನು ಮಹಿಮೆ ಅಂತ ನನಗೆ ಗೊತ್ತಿಲ್ಲ. ಸಾಯಿ ಭಕ್ತರ ಮುಖದಲ್ಲಿ ಒಂದಷ್ಟು ಸಾತ್ವಿಕತೆಯನ್ನು ಕಾಣುವುದಕ್ಕೆ ಸಾಧ್ಯವಿದೆ. ನಮ್ಮೊಳಗೆ ಎಷ್ಟು ಸಾತ್ವಿಕ ಗುಣಗಳು ಇದ್ರೂ ಕೂಡ ಅದನ್ನು ಮುಖದಲ್ಲಿ ವ್ಯಕ್ತಪಡಿಸುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಆದರೆ ಸಾಯಿ ಭಕ್ತರ ಮುಖ ನೋಡುವಾಗಲೇ ಅವರ ಸಾತ್ವಿಕತೆ ಮುಖದಲ್ಲಿ ಎದ್ದು ಕಾಣುವಂಥದ್ದನ್ನು ನಾವು ಗಮನಿಸಿಕೊಂಡಿದ್ದೇವೆ. ಇದೀಗ ತಾನೇ ನಮ್ಮ ಈ ಸಾಯಿ ಸೇವಾ ಸಮಿತಿ ಟ್ರಸ್ಟಿಗಳಾಗಿರುವಂತಹ ಡಾಕ್ಟರ್ ಉದಯ್ ಕುಮಾರ್ ಅವರು ತನ್ನ ವೃತ್ತಿಯ ಒತ್ತಡದ ಮಧ್ಯದಲ್ಲೂ ಕೂಡ ಈ ಸಮಯದಲ್ಲಿ ನಮ್ಮೊಂದಿಗೆ ಅವರು ಸಮಯವನ್ನು ಮೀಸಲಿಟ್ಟಿದ್ದಾರೆ. 4:20 ನನಗೆ ಕ್ಲಿನಿಕ್ಕಿಗೆ ಹೋಗಬೇಕು ಅನ್ನುವಂತ ಮಾತನ್ನು ಆಗ್ಲೇ ಹೇಳಿದ್ದಾರೆ. ಅವರು ತಡವಾಗಿ ಆದರೂ ಅವರಿಗೆ ಈ ಸಮಯವನ್ನ ಒದಗಿಸಿಕೊಡುವುದಕ್ಕೆ ನಮಗೆ ಸಾಧ್ಯವಾದುದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅವರೇನು 1 ನಿಮಿಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮುಂದಕ್ಕೆ ನಾವು ಪ್ರಸಂಗದ ಪದಗಳ ಹತ್ರ ಮುಂದುವರಿಲಿಕ್ಕಿದ್ದೇವೆ. ಈ ಪ್ರದೇಶದ ಎಲ್ಲವೂ ಆಗಿರುವಂತಹ ವೈದ್ಯ ದಂಪತಿಗಳಿಂದ ನಮ್ಮ ಗುರುಗಳಾದಂತಹ ರಾಘವ ಬಲ್ಲಾಳ ಇವರಿಗೆ ಶಾಲನ್ನು ಹೊಲಿಸುವುದರ ಮೂಲಕ ಗೌರವಾರ್ಪಣೆಯನ್ನ ಮಾಡಿಕೊಂಡಿದ್ದಾರೆ. ಗುರುಗಳ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚುವ ಹಾಗೆ ಆಗಿದೆ. ಹಿರಿಯರ ಗೌರವವನ್ನು ಸ್ವೀಕರಿಸಿದ್ದರಿಂದಲಾಗಿ
ಕೊನೆಯಲ್ಲಿ ಒಂದು ಶಾಲು ಹೊದಿಸುವ ಕಾರ್ಯಕ್ರಮ ಇದೆ. ಈಗ ನಮ್ಮ ಯಕ್ಷಗಾನ ಗಾನವೈಭವವನ್ನು ಮುಂದುವರಿಸಲು ಕೇಳಿಕೊಳ್ತೇನೆ. ದಂಪತಿಗಳ ಪೂರ್ಣ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಒಂದು ಕಾಲದಲ್ಲಿ ನಾಥರಾಗಿ, ಗೃಹನಾಥರಾಗಿ, ಗೃಹಿಣಿಯರಾಗಿ ಮನೆಯನ್ನ ಆಳಿಕೊಂಡಿದ್ದಂತಹ ಒಂದಷ್ಟು ಮಂದಿಗಳನ್ನ ತಂದು, ಅದೇನು ಒಂದು ದಿವಸ, ಒಂದು ವಾರ, ಒಂದು ವರ್ಷ ಅಲ್ಲ, ತನ್ನ ಜೀವನವನ್ನೇ ಇದಕ್ಕಾಗಿ ಮುಡಿಪಾಗಿಟ್ಟವರು. ಇದಕ್ಕಿಂತಲೂ ಶ್ರೇಷ್ಠತೆ ಬೇರೆ ಏನಿದೆ? ಮನುಷ್ಯನ ಜೀವನ ಅಂತ ಹೇಳಿದ್ರೆ ಇಂದು, ನಿನ್ನೆ, ಇಂದು, ನಾಳೆ ಎನ್ನುವ 3 ದಿನದ ಜೀವನದಲ್ಲಿ ನಿನ್ನೆ ಕಳೆಯುತ್ತದೆ, ನಾಳೆ ಬರ್ತದೆ. ಇಂದು ಏನು ಅನ್ನುವುದು ಪ್ರಶ್ನೆಯಾಗಿ ಉಳಿದಿರುವಾಗ, ಇಂದು ಇದು ಇಂಥದ್ದನ್ನು ಮಾಡುವುದರ ಮೂಲಕ ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡಬಹುದು ಅನ್ನುವ ಒಂದು ಕಂಡುಕೊಳ್ಳುವಿಕೆ ಇದು ಎಂತವರು ಕೂಡ ಮೆಚ್ಚುವಂಥದ್ದು. 2007ರಲ್ಲಿ ಅಂದ್ರೆ ಸುಮಾರು 17 ವರ್ಷಗಳ ಹಿಂದೆ ಶ್ರೀ ಸಾಯಿಬಾಬಾರ ಅನುಗ್ರಹವನ್ನ ಪಡೆದು ಈ ಪ್ರದೇಶದಲ್ಲಿ ಸಾಯಿ ಸೇವಾಶ್ರಮವನ್ನ ಆರಂಭಿಸಿಕೊಂಡು ಮುಂದುವರೆದು ಪ್ರಸ್ತುತ ಈ ಕಾಲಗಳಲ್ಲಿ 100ಕ್ಕೂ ಮಿಕ್ಕಿದ 115, 130 ಹಾಗೇನೋ ಮಂದಿಗಳನ್ನ ಆರೈಕೆ ಮಾಡುತ್ತಿರುವಂತಹ ಈ ಕೇಂದ್ರ ಸಾಕಪ್ಪ, ಹೊಡೆಯಿತು, ಇನ್ನು ನನಗಿದು ಬೇಡ ಅಂತ ತೋರ್ಲಿಲ್ಲ. ಮುಂದಕ್ಕೂ ಕೂಡ 100 ಇದ್ದದ್ದನ್ನು 300, 500 ಮಾಡುವ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೆ ಈಗಿನ ಕಾಲದಲ್ಲಿ ನಂಬುವುದಕ್ಕೆ ಕಷ್ಟವಾಗ್ತದೆ. ಅಂತಹ ಮಹತ್ತರವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಜೀವನ ನಮಗೆಲ್ಲರಿಗೂ ಕೂಡ ಎಷ್ಟು ಪ್ರೇರಣೆಯನ್ನ ಕೊಡಬಲ್ಲದು ಅಂತ ಹೇಳಿದ್ರೆ ನಾವು ಮಾರ್ಮಿಕವಾಗಿ ಅದನ್ನ ಚಿಂತನೆ ಮಾಡಬೇಕು. ಅವರು ಮಾಡುತ್ತಿರುವಂತಹ ಸೇವೆ, ಅವರು ಮಾಡುತ್ತಿರುವಂತಹ ಈ ಮಹತ್ ಕಾರ್ಯದ ಬಗ್ಗೆ ನಾವು ಆಳವಾಗಿ ಯೋಚಿಸಿದೆವು ಅಂತಾದ್ರೆ ನಮಗಿದು ಸಾಧ್ಯವೋ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಾವು ಇಟ್ಟುಕೊಂಡೆವು ಅಂತಾದ್ರೆ ಅವರು ಮಾಡುತ್ತಿರುವಂತಹ ಕೆಲಸ ಎಷ್ಟು ಶ್ಲಾಘನೀಯ, ಎಷ್ಟು ಶ್ರೇಷ್ಠ, ಇದು ದೇವರು ಮೆಚ್ಚುವಂತದ್ದು. ಇದನ್ನು ದೇವರು ಮೆಚ್ಚಲಿಲ್ಲ ಅಂತ ಇದ್ರೆ ದೇವರು ಮೆಚ್ಚುವಂಥದ್ದು ಬೇರೆ ಏನು, ಅದು ಪ್ರಶ್ನೆ ಬರ್ತದೆ. ಅಂತಹ ಮಹತ್ತರವಾದಂತಹ ಸಾಧನೆ, ಕೆಲಸ ಇವರಿಂದ ಆಗ್ತಾ ಇದೆ. ಇನ್ನಷ್ಟು ಮಂದಿಗೆ ಇದು ಉಪಕಾರವಾಗಲಿ, ಒಂದಷ್ಟು ಅನಾಥ ಜೀವಗಳು ತನ್ನ ಬದುಕನ್ನ ಹಸನುಗೊಳಿಸಲಿ ಅನ್ನುವಂತಹ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ. ಒಂದಷ್ಟು ಹಿರಿ ಮಂದಿಗಳು ನಮ್ಮೊಂದಿಗಿದ್ರೆ ಎಷ್ಟು ಜನಕ್ಕೆ ಇದು ಅರ್ಥವಾಗ್ತದೆ, ಎಷ್ಟು ಜನಕ್ಕೆ ಅರ್ಥವಾಗುವುದಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ವೈದ್ಯ ದಂಪತಿಗಳಿಗೆ ಗೊತ್ತಿರಬಹುದು. ಆದರೂ ಅವರ ಆಣತಿಯಂತೆ ಕುಳಿತುಕೊಂಡು ಕಾರ್ಯಕ್ರಮವನ್ನು ನೋಡುವುದಕ್ಕೆ ವೇದಿಕೆಯ ಸಮೀಪದಲ್ಲಿ ಕುಳಿತುಕೊಂಡಿದ್ದಾರಲ್ಲ, ಇದು ನಮಗೆ ಸಂತೋಷವನ್ನು ಕೊಡುತ್ತದೆ, ತುಂಬಾ ಸಂತೋಷವಾಗ್ತದೆ. ಯಾಕಂದ್ರೆ ಎಲ್ಲವೂ ಸರಿ ಇರುವಂತಹ ಮಂದಿಗಳೇ ಮೊಬೈಲ್ ಅನ್ನ ಹಿಡಿದುಕೊಂಡು ಕೆಳಗೆ ನೋಡುವುದ, ಅದನ್ನು ಒತ್ತಿಕೊಂಡು ಆಚೀಚೆ ಹೋಗುವುದ, ಇಂಥದ್ದೇ ಸಭೆ ಎಲ್ಲ ಕಡೆ. ಅದರಲ್ಲೂ ಇರುವಷ್ಟು ಮಂದಿ ಅಷ್ಟು ಚೊಕ್ಕವಾಗಿ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತದ್ದು ಹೆಮ್ಮೆ ಅನ್ನಿಸ್ತದೆ. ನಿಮ್ಮ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ. ಆಗಿದ್ರು ಇನ್ನೋರ್ವರು ಹಲವಾರು ಹವ್ಯಾಸಿ ತಂಡಗಳಿಗೆ ಮುಖ್ಯ ಭಾಗವತರಾಗಿ, ಬೇಡಿಕೆಯ ಭಾಗವತರಾಗಿ, ಸದ್ಯ ಬೇಡಿಕೆ ಕಲಾವಿದರಾಗಿ ಮಿನುಗುತ್ತಿರುವಂತಹ ಪ್ರತಿಭಾನ್ವಿತರು. ಇವರಿರುವರ ಸುಸ್ವರದಲ್ಲಿ ಇರುವಂತಹ ಒಂದು ಸ್ವಲ್ಪ ಸಮಯದ ಅವಕಾಶವನ್ನ ಬಳಸಿಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಪ್ರಥಮವಾಗಿ ಇರುವರು ಭಾಗವತರಲ್ಲಿ ವಿನಂತಿಸ್ತಾ ಇದ್ದೇನೆ, ಪೀಠಿಕೆ ಪದದಿಂದ ಆರಂಭಗೊಂಡು ಓರ್ವರು ಆರಂಭಿಸಿ ಅದನ್ನು ಹಾಗೆ ಇನ್ನೋರ್ವರು ಮುಂದುವರಿಸಿ ನಿಲ್ಲಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರಥಮವಾಗಿ ಮೋಹನ್ ಮೆಣಸಿನಕಾನ ಇವರ ಸುಸ್ವರದಲ್ಲಿ ಒಂದು ಸುಂದರವಾದ ಪೀಠಿಕೆ ಪದವನ್ನ ಕೇಳೋಣ.
ಕೇಳು ಜನಮೇ ಜಯನೇ
ಇವರ ಪ್ರತಿಭೆ ಪರಿಚಯ ಇನ್ನಷ್ಟು ಆಗಬೇಕಾಗಿದೆ. ಬಹಳಷ್ಟು ಸಮಯವನ್ನು ಅವರಿಗೆ ಕೊಡುವುದಕ್ಕೆ ನಮ್ಮಲ್ಲಿ ಸಮಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಹೇಳಿದ್ದನ್ನೇ ನೀವು ಹೇಳಬೇಕು ಅಂತ ಹೇಳುವ ಅನಿವಾರ್ಯತೆಯು ನಮಗಿಲ್ಲ. ಒಂದಷ್ಟು ಅವರ ಇಚ್ಛೆಗೆ ಬಿಟ್ಟಿರುವಂತಹ ಅವರ ಆಯ್ದ ಪದಗಳನ್ನ ಕೇಳುವ ಮನ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಮುಂದಕ್ಕೆ ಮೋಹನ ಮೆಣಸಿನಕಾನ ಇವರ ಕಂಠದಿಂದ ಹರಿಯ ಕಾತಿಯ ತಡೆವರಾರೆಂದೆನುತ ಎನ್ನುವಂತಹ ಭೀಷ್ಮ ಪರ್ವದ ಒಂದು ಸುಂದರ ಪ್ರಸ್ತುತಿಯನ್ನ ಕೇಳೋಣ. ಹರಿಯ ಕಣ್ಮುಚ್ಚಿದನು ಭೀಷ್ಮರು ಬೆದರಿ ರಥವಿಳಿದು ನಡೆತಂದು ರಥದಿಳಿದು ನಡೆತಂದು ದುರಿತ ಮುಕುಂದ ಮುರಾರಿ ಜಯ ಮಗುಳೆದ್ದಚ್ಯುತನ ಶ್ರೀಕರವ ಪಿಡಿದ ಮಗುಳೆದ್ದಚ್ಯುತನ ಶ್ರೀಕರವ ಮೃದುಕರವ ಪಿಡಿದೆಂದ ಶ್ರೀ ಮನೋಹರ ಸ್ವಾಮಿ ಶ್ರೀ ಮನೋಹರ ಸ್ವಾಮಿ ಪರಾತು
ಮಧ್ಯೆ ಕಾರ್ಯಕ್ರಮದ ಮುಂದುವರಿಯುತ್ತದೆ. ಮುಂದಿನ ಸ್ವರ ಹರೀಶ್ ಪಂಚತೊಟ್ಟಿ ಇವರ ಸುಸ್ವರದಲ್ಲಿ ದಕ್ಷ ಯಜ್ಞದಿಂದ ಆಯ್ದುಕೊಂಡಿರುವಂತಹ ಒಂದು ಸುಂದರವಾದಂತಹ ಪ್ರಸ್ತುತಿ ನಿಲ್ಲದು ಮನವಲ್ಲಿ ಹೋಗದೆ ಅನ್ನುವಂತಹ ಹಾಡನ್ನು ಅವರ ಕಂಠದಲ್ಲಿ ಕೇಳೋಣ.
ಕಡು ನಿಲ್ಲದು ಮನವೊಂದಿದ ಪೋಕದಕ್ಕೆ ರಮಣ ನಿಲ್ಲದ ಮನೆಗೆ ಬಗೆಗೆ ಎಂತಳ ಮುಂದಿನ ರಮಣ ಕಳುಹಿದ ಮಾಡಲೇ ರಮಣಯ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪುತ್ತಾ ಇದ್ದೇವೆ. ಈ ಮಧ್ಯದಲ್ಲೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳುತ್ತಿರುವಂತಹ ಎಲ್ಲ ಕೇಳುಗರನ್ನು ಕೂಡ ಸಂಘಟನೆ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ಫೌಂಡೇಶನ್ ಟ್ರಸ್ಟ್ ಇದರ ಪರವಾಗಿ ತಮಗೆ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ದೇವರ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಅನ್ನುವಂಥದ್ದು ಭಕ್ತಿ. ಆದರೆ ನನ್ನ ಸಾಧನೆ ತುದಿ ಮುಟ್ಟುತ್ತದೆ ಅನ್ನುವಂಥದ್ದು ನಮ್ಮ ಮನಸ್ಸಿನ ಶಕ್ತಿ. ಇದೆರಡು ಒಂದಾಗಬೇಕು ಅಂತಿದ್ರೆ ಅವನ ಜೀವನದಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಬೇಕು. ಇದೆಲ್ಲವೂ ನಮ್ಮ ವೈದ್ಯ ದಂಪತಿಗಳ ಪಾಲಿಗೆ ದೇವರು ಅನುಗ್ರಹಿಸಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ಸತ್ಯ. ಒಂದಷ್ಟು ಒತ್ತಡದ ಜೀವನದ ಮಧ್ಯದಲ್ಲಿ ಬೇಕಾದಷ್ಟು ಧನವನ್ನ ಗಳಿಸಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಆರಾಮವಾಗಿ ಜೀವನ ಮಾಡಬಹುದಾದಂತಹ ಜೀವನ, ಅದೆಲ್ಲವನ್ನ ಬದಿಗೊತ್ತಿ ನಾವೇನು ಸಮಾಜದಿಂದ ಪಡೆದುಕೊಳ್ಳುತ್ತೇವೋ ಅದರಲ್ಲಿ ನಮಗೆ ಎಷ್ಟು ಬೇಕು ಅಷ್ಟನ್ನ ಉಳಿಸಿಕೊಂಡು ಇನ್ನುಳಿದದನ್ನ ಸಮಾಜಕ್ಕೆ ಕೊಡುವಂತಹ ಉತ್ತಮವಾದಂತಹ ಚಿಂತನೆ ಇದು ಮನುಷ್ಯನಿಗೆ ಸಾಧಾರಣವಾಗಿ ತೋರುವಂಥದ್ದಲ್ಲ. ಮನುಷ್ಯ ಪ್ರಯತ್ನದಿಂದ ಸಾಧ್ಯವಾಗದ್ದನ್ನು ಸಾಧಿಸುವುದಕ್ಕೆ ಹೊರಟಿರುವಂತಹ ಅಪ್ರತಿಮ ಮನಸ್ಥಿತಿಯುಳ್ಳಂತಹ ದಂಪತಿಗಳು. ಇವರನ್ನು ಎಷ್ಟು ಕೊಂಡಾಡಿದರೂ ಕೂಡ ನಮಗೆ ಕಡಿಮೆ ಅಂತ ಅನಿಸ್ತದೆ. ವಿಶೇಷವಾಗಿ ಈ ದಿನದ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತಿದ್ರೆ ಅವರನ್ನ ಸಂಪರ್ಕಿಸಿಕೊಂಡು ಕಾರ್ಯಕ್ರಮದ ಪ್ರಾಯೋಜಕರಾಗಿ ಇಂದು ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಟ್ಟಿರುವವರು ವೈದ್ಯರು ಡಾಕ್ಟರ್ ಸತ್ಯನಾರಾಯಣ ಪಾಯಾರ್. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುವುದು ನಮ್ಮ ಕರ್ತವ್ಯವೇ ಸರಿ. ಒಂದರ್ಥದಲ್ಲಿ ಜೀವನದಲ್ಲಿ ನಾವು ಗಳಿಸಿದ್ದೆಲ್ಲವೂ ನಮಗೆ ದೊರಕುವುದಿಲ್ಲ ಅನ್ನುವುದೆಲ್ಲ ನಮ್ಗೆ ಗೊತ್ತಿದೆ. ಬಹಳಷ್ಟನ್ನ ಗಳಿಸ್ತೇವೆ, ಬ್ಯಾಂಕ್ ಅಕೌಂಟ್ ಇರ್ಬೋದು, ಆಸ್ತಿ ಪಾಸ್ತಿಗಳಿರ್ಬೋದು, ಏನನ್ನು ಮಾಡಿದರೂ ಕೂಡ ನಾವು ಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಬಂದ ಹಾಗೆ ಹೋಗುವವರು ನಾವು. ಕೊನೆಗೊಂದು ದಿನ ಹೋಗುವಾಗ ಎಲ್ಲವನ್ನು ಇಲ್ಲಿ ಬಿಟ್ಟೇ ಹೋಗುವಂಥದ್ದು ಮನುಷ್ಯನ ಜೀವನದ ಕ್ರಮ. ಅದು ಗೊತ್ತಿಟ್ಟುಕೊಂಡು ನಾವು ಇನ್ನೊಬ್ಬನನ್ನು ಬಾಚಿ ಎಳೆದು ತಂದು ರಾಶಿ ಹಾಕಿ ಧನದ ರಾಶಿಯಲ್ಲಿ ಮಲಗಿದರೂ ಕೂಡ ನಮಗೆ ಕಡಿಮೆ ಅನ್ನುವ ಮನಸ್ಥಿತಿ ಈಗಿನ ಮನುಷ್ಯರಿಗೆ ಇರುವಂತಹ ಕಾಲ. ಕೊನೆಗೊಂದು ದಿನ ಬಹಳಷ್ಟು ಆಸ್ತಿಪಾಸ್ತಿಗಳನ್ನ ಬಿಟ್ಟು ಹೋದ ಮೇಲೆ ಮಕ್ಕಳಿಗೆ ಆರಾಮವಾಗಿ ದೊರಕುವಂತ ಆಸ್ತಿಪಾಸ್ತಿಗಳಿಂದ ಅವನ ಬುದ್ಧಿ ಹಾಳಾಗ್ತದೆ, ಜೀವನ ಶೈಲಿಯೇ ಬದಲಾಗ್ತದೆ. ಯಾಕಂದ್ರೆ ಅವರು ಬೆವರು ಸುರಿಸಿ ಮಾಡಿದ್ದಲ್ಲ, ಅಪ್ಪ ಅಮ್ಮ ಧರ್ಮಕ್ಕೆ ಕೂಡಿಟ್ಟದ್ದು, ನನಗೆ ಹೇಗೆ ಬೇಕಿದ್ರೂ ಉಪಯೋಗ ಮಾಡಬಹುದು ಅನ್ನುವಂಥ ಮನಸ್ಥಿತಿ ಬರ್ತದೆ. ಇಂತಹ ಎಲ್ಲ ಯೋಚನೆಗಳನ್ನ ಕೂಲಂಕುಷವಾಗಿ ಪರಿಗಣಿಸಿ ಉತ್ತಮವಾದಂತಹ ಯೋಚನೆಯೆಡೆಗೆ ಹೆಜ್ಜೆ ಇಡುವಂತಹ ಮನುಷ್ಯರನ್ನು ನಾವು ದೇವತಾ ಮನುಷ್ಯರು ಅಂತ ಹೇಳುವುದು. ಆ ಸಾಲಿಗೆ ಸೇರ್ಪಡೆಗೊಂಡಿರುವಂತಹ ನಮ್ಮ ವೈದ್ಯ ದಂಪತಿಗಳಿಗೆ ಮಗದೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಡಾಕ್ಟರ್ ಆಗ ಮಾತಾಡುವಾಗ ಹೇಳಿದ್ದಾರೆ 5:45 ಮಾಡಬಹುದು, ಯಾಕೆಂದ್ರೆ ನಿಮಗೆ 5 ಗಂಟೆಯವರೆಗೆ ಸಮಯ ಕೊಟ್ಟದ್ದು, 5:45 ಮಾಡುವುದಕ್ಕೆ ಅಡ್ಡಿ ಇಲ್ಲ ಅಂತ. ಹಾಗಿದ್ರೆ ಈಗ 5:20 ಆಗ್ತಾ ಬಂತು. ಹೇಗಿದ್ರೂ ಇನ್ನು ಅರ್ಧ ಗಂಟೆ ಪೂರ್ಣ ಇಲ್ಲ, ಅದರಲ್ಲಿ ನಮಗೆ ಕಾರ್ಯಕ್ರಮವನ್ನು ಮುಗಿಸಬೇಕಾದಂತಹ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಭಾಗವತರುಗಳಲ್ಲಿ ನನ್ನದೊಂದು ವಿನಂತಿ,
ಉತ್ತಮವಾದಂತಹ ಮದ್ದಳೆ ವಾದಕರಿದ್ದಾರೆ ನಮ್ಮೊಂದಿಗೆ. ನಿರಂಜನ್ ಬಲ್ಲಾಳ್ ಕಾರಡ್ಕ, ಹಾಗೆ ಅಪ್ರತಿಮ ಚೆಂಡೆ ವಾದಕ ಕೌಶಿಕ್ TS ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಹಿರಿಯ ಭಾಗವತರು ನೀವಿರುವರು ಇದ್ದೀರಿ, ಸಮಯ ಮಾತ್ರ ಇಲ್ಲ, ಎಲ್ಲ ಉಂಟು. ಆ ನಿಟ್ಟಿನಲ್ಲಿ ಕೊನೆಯ ಕ್ಷಣದಲ್ಲಿ ನಿಮ್ಮ ಆಯ್ಕೆಗೆ ಸಂಪೂರ್ಣವಾಗಿ ಬಿಟ್ಟಿದ್ದೇನೆ. ನನ್ನದೊಂದು ಮನವಿ ಏನು ಅಂತ ಹೇಳಿದ್ರೆ, ಕೂಡುದಿದ್ರು ಒಂದು ಕೂಡಿ ಪಾಡುವ ಬನ್ನಿರೈ ಬನ್ನಿರೈ ಕೂಡಿ ಪಾಡುವ ಬನ್ನಿರೈ 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 ಪಾಡುವ ಬನ್ನಿರೈ ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ ಕೂಡಿ ಪಾಡುವ ಬನ್ನಿ 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 ಕೂಡಿ ಪಾಡುವ ಹರುಷದುಡೆಲ್ಲ ಉತ್ಸವ ಮಾಡಿ ಹಿಗ್ಗುವ ಬನ್ನಿರಯ್ಯ ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರಯ್ಯ ಹರುಷದುಡೆಲ್ಲ ಉತ್ಸವ ಮಾಡಿ
ನೈನಾಡಿ ಪಾಡುವ ಬಗೆ ನೈನಾಡಿ ಪಾಡುವ ಬಗೆ ಕಾರಣ ಹರುಷದ ಉತ್ಸವನು ಮಾಡಿ ಕೂವ ಕರುಣಿರೆ ಕಾರಣ ಹರುಷದ ಉತ್ಸವನು ಮಾಡಿ ಕೂವ ಬಂದಿರೆ ಗುರುಡಿ ಮಾಡುವ ಬಂದಿರೆ ಮಾಡುವ ಬಂದಿರೆ ಮಲ್ಲಿಗೆಯು ಬಿಗಿದಪ್ಪಿ ಮಲ್ಲಿಗೆಯು ಬಿಗಿದಪ್ಪಿ ಮಮರದಲ್ಲಿ ಪ್ರಣವ ಬೆಸಸಿದೆ ಪ್ರಣಯವ ಮಲ್ಲಿಗೆಯು ಬಿಗಿದಪ್ಪಿ ಮಮರದಲ್ಲಿ ಪ್ರಣಯವ ಬೆಳೆಸಿದೆ ಬಿಗಿದಪ್ಪಿ ಮಮರದಲ್ಲಿ ಪ್ರಣಯವ ಬೆಳೆಸಿದೆ ಬಿಗಿದಪ್ಪಿ ಮಮರದಲ್ಲಿ ಪ್ರಣಯವ ಬೆಳೆಸಿದೆ ಮಲ್ಲಿಗೆಯ ಬಿಗಿದಪ್ಪಿ ಮಮರದಲ್ಲಿ ಪ್ರಣಯವ ಬೆಳೆಸಿದೆ ಮಲ್ಲವಂಗಳ ಸವಿದುಕ ಮಲ್ಲವಂಗಳ ಸವಿದು ಕೋಕಿಲವಲ್ಲಿ ಮಲ್ಲವಂಗಳ ಸವಿದು ಕೋಕಿಲವಲ್ಲಿ ಕುಹು ಕುಹು ಎನ್ನುತ್ತಿದೆ ಕೋಕಿಲವಲ್ಲಿ ಕುಹು ಕುಹು
ಉತ್ಸವ ಮಾಡಿ ಹಿಗ್ಗುವ ಬನ್ನಿರೆ. ಹುರುಳಿ ಪಾಡುವ ನವಿದಾಡುವ ನಮ್ಮೆರೈ ನವಿದ ಗಾಡಿಗೂ ನುಡಿ ಪಾಡುವ ಬಲ್ಲುವೆ. ಕೂಡಿ ಪಾಡುವ ಬನ್ನಿರೆ, ನಲಿದಾಡಿ ಪಾಡುವ ಬನ್ನಿರೆ. ತೊಂದಗ 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 ದಿನದಿ, ದಿನಗ 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 ದಿನದಿ. ತಗಡದಗದಿವಿ ತಗಡದಗದಿವಿ ತಗಡದಿನ್ನದಿ, ತಗಡದಗದಿವಿ ತಗಡದಗದಿವಿ ತಗಡದಿನ್ನದಿ. ತತ್ತೋಂ ದೇತೋಂ ತೋಂ ದಿನ್ನದಿ, ದೇತೋಂ ತತ್ತೋಂ ದಿನ್ನದಿ. ತಕ್ಕಿನ ದಿನ್ನದಿ, ಧಿಮಿದ ದಿನ್ನದಿ, ತಕೈ ದಿನ್ನದಿ, ತಕೈ ದಿನ್ನದಿ. ಮೂಡಿ ಮಾಡುವ ಬನ್ನಿರೆ, ನಲಿದಾಡಿ ಮಾಡುವ ಬನ್ನಿರೆ. ತತ್ತೋಗಲಿಗೂ ತಗದಯ ತಗಯ ತುದಿನ, ತತ್ತೋಗಲಿಗೂ ತಗದಯ. ತತ್ತೋಂಗದಿಗೂ ತಗದ ದಿನ ತದಿನ ದಿನ, ತತ್ತೋಂಗದಿಗೂ ತಗದಗ ದಿನಿದೈ. ತಗಿದ ದಿನದಿ, ದಿನಿದ ದಿನದಿ, ತಗದ ದಿನದಿ, ದಿನಿದ ದಿನದಿ. ಕೂಡಿ ಪಾಡುವ ಬನ್ನಿರೆ, ನಲಿದಾಡಿ ಪಾಡುವ ಬನ್ನಿರೆ, ಬನ್ನಿರೆ, ಬನ್ನಿರೆ. ಬನ್ನಿರೆ ಬನ್ನಿರೆ ಬನ್ನಿರೆ. ಧನ್ಯವಾದಗಳು. ಕರಕಾಟನ ಜೋರಾಗಿ ಮೂಡಿ ಬರ್ತಾ ಇದೆ, ಕಾರ್ಯಕ್ರಮ ಮುಗೀತಾ ಬರ್ತಾ ಇದೆ. ಧನ್ಯವಾದಗಳು. ಮೋಹನ ಭಾಗವತರ ಮೋಹನ ರಾಗದಲ್ಲಿ ಆರಂಭಗೊಂಡು ಹರೀಶ್ ಭಾಗವತರು ಮುಂದುವರಿಸಿ ಉತ್ತಮವಾದಂತಹ ಪ್ರಸ್ತುತಿಯನ್ನ ಕಿವಿ ತುಂಬಿಕೊಂಡಿದ್ದೇವೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮ ಪೂರ್ಣವಾಗಬೇಕಿದೆ. ಪೂರ್ಣ ಆಗಬೇಕು ಅಂತಿದ್ರೆ ಒಂದು ಏರು ಪದ್ಯ ಬರಲೇಬೇಕು. ಕೊನೆಯದಾಗಿ ಒಂದೊಂದು ಏರು ಪದ್ಯದೊಂದಿಗೆ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಕಾಣ್ತದೆ. ಕೇಳೋಣ. ಮತ್ತೆ ವಿಭಾಡಿಸುತ್ತಿರೆ ಮೂಲ
ಮಗಳು ಕಲಿಸುವಂಥದ್ದು ಕಲಿಯುವಂಥದ್ದು ಅಂದ್ರೆ ಮಕ್ಕಳ ಸಣ್ಣ ಪ್ರಾಯದಿಂದಲೇ ಬರುವುದಿಲ್ಲ. ಯಾವುದೇ ಕಲೆಯಾದ್ರೂ ಕೂಡ ಮಕ್ಕಳಿರುವಾಗ ಕಲ್ತ್ರೆ ಬೇಗನೆ ಕರಗತವಾಗ್ತದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಕೊಡುವುದಕ್ಕೆ ಬಂದಿರುವ ಕಲಾವಿದರು ಅನೇಕ ಮಂದಿ ಪುಟಾಣಿಗಳು, ಶಾಲೆಗೆ ಹೋಗುವಂತಹ ಮಕ್ಕಳು.
ಉತ್ತಮವಾದಂತಹ ಸ್ಥಳಕ್ಕೆ ಅವರು ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಸಮಾಜ ಸೇವೆ ಅನ್ನುವಂಥದ್ದು ಹೇಗೆಲ್ಲ ಮಾಡಬಹುದು ಅನ್ನುವ ಒಂದು ಸಣ್ಣ ಪರಿಚಯ ಇಲ್ಲಿಂದ ಅವರಿಗೆ ಸಿಗುವುದಕ್ಕೆ ಸಾಧ್ಯವಿದೆ. ಅಂತಹ ಉತ್ತಮವಾದ ಸ್ಥಳಕ್ಕೆ ಆಗಮಿಸಿರುವಂತಹ ನಮ್ಮ ಬಾಲ ಪ್ರತಿಭೆಗಳಿಗೆ ದೇವತಾ ಮನುಷ್ಯ ವೈದ್ಯ ದಂಪತಿಗಳ ಸಂಪೂರ್ಣವಾದ ಆಶೀರ್ವಾದದಿಂದ ಉಜ್ವಲವಾದಂತಹ ಭವಿಷ್ಯ ಪ್ರಾಪ್ತವಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಮಗದೊಮ್ಮೆ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಪ್ರಾಯೋಜಕರಾದಂತಹ ಡಾಕ್ಟರ್ ಸತ್ಯನಾರಾಯಣ ಬಾಯರ್ ಇವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಕೊನೆಯ ಒಂದು ಹಾಡಿನೊಂದಿಗೆ ಮಂಗಳ ಪದ್ಯದತ್ತ ಮುಂದುವರಿತಾ ಇದ್ದೇವೆ. ದಶವದನ ಕೋದಂಡ ರಾಮ ಮಂಗಲ ಕಂಡನು
ಕ್ಷಣದತ್ತ ಮುಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ವೈದ್ಯ ದಂಪತಿಗಳಲ್ಲಿ ನಮ್ಮ ತಂಡದ ಪರವಾಗಿ ಒಂದು ಸಣ್ಣ ಕ್ಷಮಾಪಣೆಯನ್ನು ಯಾಚಿಸ್ತಾ ಇದ್ದೇವೆ. 5-10 ನಿಮಿಷ ನೀವು ಹೇಳಿದ್ದಕ್ಕಿಂತಲೂ ತಡ ಆಗ್ತದೆ, ದಯಮಾಡಿ ಕ್ಷಮಿಸಿ. ಕೊನೆಯ ನಮ್ಮ ಮಂಗಳ ಪದ್ಯದ ಹಾಡಿನ ಮುಂಚಿತವಾಗಿ ಒಂದು ಸಣ್ಣ ಧನ್ಯವಾದ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ನಮಗೆ ಕಾರ್ಯಕ್ರಮವನ್ನು ಆಯೋಜಿಸಿ ಸರ್ವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿ ಇದರ ರೂವಾರಿಗಳಿಗೆ ಮತ್ತು ಇಲ್ಲಿಯ ಎಲ್ಲ ಸದಸ್ಯರುಗಳಿಗೂ ಕೂಡ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದಲ್ಲದೆ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವ ವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗುವ ಹಾಗೆ ಸಹಕರಿಸಿರುವಂತಹ ನಮ್ಮವರೇ ಆದ ಡಾಕ್ಟರ್ ಸತ್ಯನಾರಾಯಣ ಬಾಯ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಕಾರ್ಯಕ್ರಮ ಚಂದ ಕಾಣುವಲ್ಲಿ ಶ್ರೋತೃಗಳಾಗಿರುವಂತಹ ತಮ್ಮೆಲ್ಲರ ದಿವ್ಯ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಕೊನೆಯ ಮಂಗಳ ಪದ್ಯದೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವ ಮುಂಚಿತವಾಗಿ ನಮ್ಮ ಸೇವಾಶ್ರಮದ ಟ್ರಸ್ಟಿ ವೈದ್ಯೆ ಶಾರದಾ ಮೇಡಮ್ ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ನಮ್ಮೆಲ್ಲರ ಹೃದಯ ನಿವಾಸಿಯಾದಂತಹ ಭಗವಂತನ ದಿವ್ಯ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಇದೀಗ ಯಾವುದೋ ಒಂದು ಲೋಕದಿಂದ ಪುನಃ ನಮ್ಮ ಈ ವಾಸ್ತವಿಕತೆಗೆ ಮರಳಬೇಕಿದ್ರೆ ಕೂಡ ಸ್ವಲ್ಪ ಹೊತ್ತಾಗಬಹುದು. ಯಾಕೆಂತಂದರೆ ಇಂದಿನ ಕಾರ್ಯಕ್ರಮ ಅಷ್ಟು ಚೆನ್ನಾಗಿತ್ತು. ಹೌದು ಅಂತಾದರೆ ಎಲ್ಲರೂ ಕೂಡ ಒಂದ್ಸಲ ಚಪ್ಪಾಳೆ ತಟ್ಟಬೇಕಂತ ಕೇಳ್ತೀನಿ. ಖಂಡಿತವಾಗಿ ಈ ನಿಮ್ಮ ಎಲ್ಲರ ಚಪ್ಪಾಳೆಗಳು ಆಶೀರ್ವಾದ ರೂಪದಲ್ಲಿ ಈ ಮಕ್ಕಳ ಮೇಲಿರಲಿ ಹಾಗೂ ಹಿರಿಯರಿಗೆ ಕೂಡ ನಮ್ಮ ಒಂದು ಶುಭಾಶಂಸನೆಗಳನ್ನು ಕೂಡ ಈ ಮೂಲಕವಾಗಿ ನಮ್ಮ ಆಶ್ರಮದ ಎಲ್ಲ ನಿವಾಸಿಗಳು ಕೂಡ ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಬಾಲ ಪ್ರತಿಭೆಗಳು ಮುಂದೆ ಒಂದೊಂದು ಅದ್ವಿತೀಯ ಕಲೆಗಳನ್ನು ನೀಡಿ ಎಲ್ಲರಿಗೆ ಒಂದು ಸಂತೋಷವನ್ನು ಕೊಡುವಂತಹ ದಿನ ಖಂಡಿತ ಬಂದೇ ಬರ್ತದೆ. ಅವರಿಗೆ ಆ ಪ್ರಯುಕ್ತ ನಾವು ಇದೀಗಾಗಲೇ ನಮ್ಮ ಎಲ್ಲರೂ ಕೂಡ ಮನದಾಳದಿಂದ ಅಭಿವಂದನೆಗಳನ್ನು ತಿಳಿಸ್ತೇವೆ. ಅದಕ್ಕಾಗಿ ಅವರಿಗೆ ಬಂದಂತಹ ಎಲ್ಲ ಕಲಾವಿದರುಗಳಿಗೆ ಕೂಡ ಡಾಕ್ಟರ್ ಸತ್ಯನಾರಾಯಣ ಬಾಯರು ದಂಪತಿಗಳು, ಹಾಗೆ ಡಾಕ್ಟರ್ ಕೃಷ್ಣಮೋಹನ್ ಅವರು, ಹಾಗೆ ಶ್ರೀ ರಾಧಾಕೃಷ್ಣ ಬಲ್ಲಾಳ್ ದಂಪತಿಗಳು, ಹಾಗೆ ನಮ್ಮ ಟ್ರಸ್ಟಿಗಳಾದಂಥ ಶ್ರೀ ವೆಂಕಟೇಶ್ವರ ಭಟ್ ದಂಪತಿಗಳು ಬಂದು ಅವರನ್ನು ಗೌರವಿಸಬೇಕು ಅಂತೇಳಿ ಪ್ರೀತಿಯಿಂದ ಕೇಳಿಕೊಡ್ತಾ ಇದ್ದೇನೆ.
ಆಯಿತು. ಇದು ಇಲ್ಲಿ ಒಂದು ವಿಶೇಷವಾದ ಕಾರ್ಯ ನಡೀತಾ ಇದೆ ಅಂತ ಖಂಡಿತವಾಗ್ಲೂ ಹೌದು. ಆದರೆ ಇದು ನಮ್ಮಂಥವರಿಂದ ನಡೀತಾ ಇರೋದು ಅಂತ ನಾವು ಅಂದ್ಕೊಳ್ತಾ ಇಲ್ಲ. ಯಾಕೆಂತಂದ್ರೆ ಅಲ್ಲವೂ ಅಲ್ಲ, ಭಗವಂತನಿಂದಲೇ ನಡೀತಾ ಇರುವಂತಹ ಈ ಒಂದು ಇಲ್ಲಿಯ ಕಾರ್ಯ ನಾವು ಇಲ್ಲಿ ಕೇವಲ ಒಂದು ಉಪಕರಣಗಳಾಗಿ ಮಾತ್ರ ಇದ್ದೇವೆ. ಯಾಕೆಂತಂದ್ರೆ ನಮಗೆ ಗೊತ್ತು ಇಲ್ಲಿಗೆ ಬರುವಾಗ ಬಂದವರು ಹೇಗೆಲ್ಲ ಇರ್ತಾರೆ ಅನ್ನೋಂತಹದ್ದು ನಮಗೆ ಖಂಡಿತವಾಗ್ಲೂ ಗೊತ್ತುಂಟು. ಅದೇ ರೀತಿ ನಮ್ಮ ಸಿಬ್ಬಂದಿಗಳಿಗೆ ಕೂಡ ಗೊತ್ತುಂಟು. ಅವರು ನಿಧಾನವಾಗಿ ಆಗುವಂತಹ ಪರಿವರ್ತನೆ, ಕೆಲವರು ಎಷ್ಟೋ ಕಡೆಗಳಲ್ಲಿ ಕೂಡ ಗುಣಮುಖರಾಗದೇ ಇದ್ದವರು ಇಲ್ಲಿ ಬಂದ 4-5 ದಿನಗಳ ಒಳಗೆ ಗಣನೀಯವಾದ ಒಂದು ಪರಿವರ್ತನೆಯನ್ನು ತೋರಿಸುವಂತಹದ್ದು. ಇದು ಭಗವಂತನ ಅನುಗ್ರಹ ಅಲ್ಲದೆ ಏನೂ ಅಲ್ಲ. ಅವರಿಗೆ ಈ ಜನ್ಮದಲ್ಲಿ ಯಾವುದೋ ಒಂದು ಕಾರಣದಿಂದ ಎಂಥದೋ ಒಂದು ಬಂದಿರ್ಬೋದು. ಹೇಳ್ತೇವೆ ನಾವು ಪೂರ್ವಜನ್ಮ ಕೃತಂಪ ರೋಗರೇ ರೂಪೇಣ ಬಾಧ್ಯತೆ ಅಂತ. ಹಾಗೆಂಥದ್ದು ಆಗಿರ್ಬೋದು, ಅವರಿಗೆ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದಂಥದ್ದು ಇರ್ಬೋದು. ಆದರೆ ಈ ಜನ್ಮದಲ್ಲಿ ಭಗವಂತ ಅವರಿಗೆ ಅನುಗ್ರಹಿಸಿ ಇಂತಹ ಒಂದು ಸ್ಥಳವನ್ನ ಕಲ್ಪಿಸಿ ಅವರನ್ನ ಇಟ್ಟುಕೊಂಡು ಅವರನ್ನ ಒಂದು ಸಮಾಜದಲ್ಲಿ ಎಲ್ಲರಂತೆ ಮಾಡುವಂತಹ ಒಂದು ಕಾರ್ಯವನ್ನ ಭಗವಂತ ಇಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಅದೆಷ್ಟು ಅನನ್ಯವಾಗಿ ಭಕ್ತಿ ಶ್ರದ್ಧೆಗಳಿಂದ ನೆನಪಿಸಿಕೊಂಡ್ರೂ ಕೂಡ ತೀರಾ ಕಡಿಮೆ ಅಂತ ಅನಿಸ್ತದೆ. ಈ ನಮ್ಮ ಸಂಸ್ಥೆ ಇನ್ನಷ್ಟು ಜನರಿಗೆ, ಈಗ ನಾವು ಕೇವಲ ಈಗ ಮಾತ್ರ ಅಲ್ಲ, ನಿರಂತರವಾಗಿ ಎಷ್ಟೋ ಜನರಿಗೆ ಹಲವಾರು ರೂಪದಲ್ಲಿ ಒಂದು ಸೇವೆಯನ್ನು ಮಾಡಿಕೊಡುವಂತಹ ಭಾಗ್ಯವನ್ನ ಭಗವಂತ ನಮಗೆ ನಮ್ಮ ಸಂಸ್ಥೆಗೆ ಕರುಣಿಸಿ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಕಾರ್ಯೋನ್ಮುಖವಾಗಲಿ. ಇಲ್ಲಿ ನಾವು ಹೇಳ್ತೇವೆ ಸಹಸ್ರ ರೂಪ ದರ್ಶನ ಅಂತ ಹೇಳ್ತೇವೆ ಭಗವಂತನದ್ದು. ಇಲ್ಲಿರುವಂತಹ ನಿವಾಸಿಗಳಾಗಿರ್ಬೋದು, ಬರುವಂತಹ ಉದಾರ ಮನಸ್ಸಿನವರಾಗಿರ್ಬೋದು, ನಿಮ್ಮ ಹಾಗೆ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನೀಡಿ ಅವರನ್ನೊಂದು ಸಂತೋಷಪಡಿಸುವಂತಹ ಕಲಾವಿದರುಗಳಾಗಿರ್ಬೋದು, ನೀವೆಲ್ಲರೂ ಕೂಡ ನೀವು ಭಗವಂತನ ಸ್ವರೂಪಿಗಳೇ. ಹಾಗಾಗಿ ಈ ಭಾವ ನಮ್ಮಲ್ಲಿ ಸದಾ ಇರಲಿ, ಎಂದೆಂದು ಅಚಲವಾಗಿರಲಿ ಅಂತ ಮತ್ತೊಮ್ಮೆ ಕೇಳಿಕೊಡ್ತಾ, ಇಲ್ಲಿ 24 ಗಂಟೆ ಕೂಡ ಶ್ರಮ ವಹಿಸಿ ಅವರ ಪಾಲನೆಯಲ್ಲಿ ಕಾರ್ಯವನ್ನು ನಡೆಸ್ತಾ ಇರುವಂತಹ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ಎಲ್ಲರಿಗೂ ಕೂಡ ಭಕ್ತಿಪೂರ್ವಕವಾಗಿ ರಘುನಾಥಾಯ ನಾಥಾಯ ಸೀತಾಯ ಪದೈ ನಮಃ. ಹರಿ ಅಚ್ಯುತ ಅನಂತ ಋಷಿಕೇಶ ದಾಮೋದರ ದೀನ ಜನ ಬಂಧು ಕರುಣಾ ಸಿಂಧು ಕ್ಷೀರಸಾಗರ ಶಯನ ನಾರಾಯಣ ಶ್ರೀ ಹರಿ ಶ್ರೀ ಸರಸಿಜ ನೇತ್ರಯರು ಸೋಸದಿ ಧರೆತರು ತವರು ಓದುಗರುಲಿ ಸಾಕ್ಷತೆಗಿಂತ ಸೇವೆಯಾಗಣೆಂದು ಚಿಂತಿಸುವುದರಿಂದ ಮಾತನ ಕೀರ್ತಿಯ ಪದೈಗಿರುತ್ತ ಸರ್ವೇ ಸಕಾರದಿ ಬೆಳಕಿರೆ ಶೋಭಾನೆ. ಜಯ 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 ತು ನಮೋ, ಜಯ ಜಯ ತು ನಮೋ, ಜಯ ಜಯ ತು ನಮೋ. ಮಂಗಲ ಕಸ್ತೂರಿ ತಿಲಕನಿಗೆ ಮಂಗಲ ಕಸ್ತೂರಿ ತಿಲಕನಿಗೆ ಜಯ ಮಂಗಲ ವೇಣು ವಿನೋದನಿಗೆ ಮಂಗಲ ಗಣಿ ಪುರ ಪುರ ದರಿವ
ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ. ಆದಿದೇವನ ಅಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ. ಭದ್ರಂ ಶುಭಂ ಮಂಗಳಂ. ಔಷಧಿ ಕೊಟ್ಟರ ಪೊರೆಯವಾಗಿ ಪುರಗ ಭೂಷಣದ ಕುಮಾರ ಗಜವದನರ ಚರಣ ಕಮಲಗಳಿಗಾರತಿ ಎತ್ತಿದೆ ಆರತಿ ಬೆಳಗಿದೆ.